JDS ನ ಭದ್ರಕೋಟೆ ಆಗಿತ್ತು ಮಂಡ್ಯ. ಭದ್ರಕೋಟೆ ಅಂತ ಅನ್ನೋದು ನೀವು ಹೇಳ್ದಂಗೆ ಹಿಂದೆ ಇತ್ತೇನೋ, ಆದ್ರೆ ಈಗ ನಡೆಯಲ್ಲ. ಯಾವಾಗ ಅವರು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ರು ಅವತ್ತೇ ಮುಗ್ದೋಯ್ತು ಅವ್ರ ಕತೆ. ಸರ್, ಫೈಟ್ ಅನ್ನೋಕ್ಕಿಂತ ನಮ್ಮ ಸ್ವಾಭಿಮಾನ ಇರೋದ್ರಿಂದ ನಮ್ಮ ಜಿಲ್ಲೆ ಅಂದರೆ ಯಾರು ಬರ್ತಾರೆ? ಸ್ಟಾರ್ ಚಂದ್ರವ್ರು ಬರ್ತಾರೆ, ಸಾಮಾನ್ಯ ಕಾರ್ಯಕರ್ತರು. ಸೊ ಸ್ವಾಭಿಮಾನಿ ಅವಾಗಿಂದನೂ ಅಲ್ಲ, ಕಳೆದ ಚುನಾವಣೆಯಿಂದ ನಾವು ಸ್ವಾಭಿಮಾನಿ ಅಂದಮೇಲೆ 3ನೇವ್ರಿಗೆ ರಾಮನಗರ ಆಯಿತು, ಹಾಸನ ಮುಗೀತು, ಮಂಡ್ಯಕ್ಕೆ ಬಂದಿದ್ದಾರೆ. ಇದೊಂದು ಬಾಕಿ ಇತ್ತು. ಅಷ್ಟು ಸುಲಭ ಅಲ್ಲ ನಮ್ಮ ಮಂಡ್ಯ ಜನದವರು. ಸ್ವಾಭಿಮಾನ ರಕ್ತದಲ್ಲೇ ಇದೆ. ನಮ್ಗೆ ಏನು ಬೇಕೋ ನಾವು ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ನಮ್ಮ ಸ್ನೇಹಿತರು ಹೇಳ್ದಂಗೆ ಅವರವ್ರ ಸಂಬಂಧಿಕರು ಯಾರೂ ಇಲ್ಲ ಇಲ್ಲಿ. ಜಾತ್ಯತೀತ ಪಕ್ಷ ನಮ್ಮದು. ಅವ್ರದ್ದು ಜಾತ್ಯತೀತ ಜನತಾದಳ. ಅವ್ರು ನಂಗೆ ಹೇಳಕ್ಕೆ ಆಗಲ್ಲ. ಜಾತ್ಯತೀತ ಲೀಡರ್ ಯಾರಂತ ಹೇಳ್ತಾರೆ? ಅಹಿಂದ ವರ್ಗದ ಲೀಡರ್ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು, ಅಹಿಂದ. ಈಗ ಕಳೆದ ಬಾರಿ ಕುಮಾರಸ್ವಾಮಿ ಅವರು ಒಬ್ಬ ಅಲ್ಪಸಂಖ್ಯಾತ ನಾಯಕನನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಟಿಕೆಟ್ ಕೊಟ್ರು. ಸೊ ಇದಕ್ಕಿಂತ ಇನ್ನೇನ್ ಮಾಡ್ಬೇಕು? ಟಿಕೆಟ್ ಕೊಟ್ಟರು ಘೋಷಣೆಕ್ಕೇನು ಮೇಡಮ್, ಮಾಡಕ್ಕೇನು ಮೇಡಮ್? ಅದೀಗ ಅವರೇ ಇದಾರ ಅಧಿಕಾರ. ಈಗ ನಾವು ಹೇಳ್ತೀವಪ್ಪ ಮಾಡ್ತೀವಿ, ಅದಲ್ಲ, ಅಧಿಕಾರಕ್ಕೆ ಬರಬೇಕು ಅವರು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಷ್ಟು ಜನಕ್ಕೆ ದಲಿತರಿಗೆ ಟಿಕೆಟ್ ಕೊಟ್ಟಿಲ್ಲ? ಎಷ್ಟು ಜನ ಹಿಂದುಳಿದವ್ರು ಕೊಟ್ಟಿಲ್ಲ ಹೇಳಿ? ಇವ್ರು ಹೇಳ್ತಾರೆ ಬಿಟ್ಟಿ ಭಾಗ್ಯ ಅಂತಲ್ಲ. ನನಗೆ ಗೊತ್ತಿರಂಗೆ ಮೋದಿ ಅವರು 10 ವರ್ಷ ಆಯ್ತಾ ಬಂದು? 10 ವರ್ಷಕ್ಕಿಂತ ಮುಂಚೆ ಗರೀಬಿ ಹಠವ್ ಮಾಡಿದವ್ರೇನು? ಇಂದಿರಾ ಗಾಂಧಿ ಅವರು. ಹೌದು ತಾನೆ? ಉಳವಣಿಗೆ ಭೂಮಿ ಮಾಡಿದವ್ರು ಯಾರು? ಇಂದಿರಾ ಗಾಂಧಿ ಅವರು. ಆಗಿನ ಶಾಲೆಗಳು ಕಟ್ಟಿದವ್ರು, ಸರ್ಕಾರಿ ಶಾಲೆ ಕಟ್ಟಿದವ್ರು ಯಾರು? ಆಸ್ಪತ್ರೆ ಕಟ್ಟಿದವ್ರು ಯಾರು? ಆಗಿನ ಸ್ಕೂಲ್ ಮಕ್ಕಳಿಗೆ ಆಗಲೇ ಊಟ ಕೊಡ್ತಿರು ಹಾಲು ಇಂದಿರಾ ಗಾಂಧಿ ಅವರು. ನನಗೆ ಹಿರಿಕರು ಹೇಳಿದ್ದು. ಅದೇನು ಬಿಟ್ಟಿ ಭಾಗ್ಯ ಅಲ್ವಾ? ಹಂಗಾರೆ ಇವರೆಲ್ಲ ಏನು ಎಲ್ಲ ಗೌರ್ಮೆಂಟಲ್ಲಿ ಎಲ್ಲರೂ ಮಾತಾಡೋರೆಲ್ಲ ಈಗ ಕುತ್ಕೊಂಡು ಗೌರ್ಮೆಂಟಲ್ಲಿ ಓದ್ಬಿಟ್ಟು ಬಂದವರ? ಪ್ರೈವೇಟೈಸೇಷನ್ನಿಂದ ಬಂದವರ ಅವರೆಲ್ಲ? ಎಲ್ಲರೂ ಸರ್ಕಾರಿ ಅವಾಗ ಬಿಟ್ಟಿರಲಿಲ್ವಾ? ಮತ್ತು ಅಷ್ಟು ಹೇಳೋರು ನಮ್ಮ ಸಿದ್ದರಾಮಯ್ಯ ಅವರು ಕೂತ್ಕೊಂಡು ನಿಮ್ಮಂಥ ಮಾಧ್ಯಮವ್ರ ಮುಂದೆ, ಎಂಥ ಮಾಧ್ಯಮದ ಮುಂದೆ ಕೂತ್ಕೊಂಡು, ಇಡೀ ಇಂಡಿಯಾದಲ್ಲಿ ಎಷ್ಟು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ ಅವ್ರ ಮುಂದೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ಅದೇ ಥರ ಮೋದಿಯವ್ರು ಕೂತ್ಕೊಂಡು ಮಾತಾಡೋಕೆ ಕೇಳಿ. ನಾ ಕಾವುಂಗ ನಾ ಕಾನೇ ದೇವುಂಗ. ಏನು ಮೇಡಮ್ ಅದು? ನಾನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ ಬೂಸ ಅಂತ. ಏನ್ ಬೂಸ ತಿನ್ನೋದು? ಅವ್ರ ಫ್ಯಾಮಿಲಿನೇ ಅವ್ರಿಗಿಲ್ಲ ಅಂದ್ಮೇಲೆ ಬೇರೆ ಫ್ಯಾಮಿಲಿ ಬಗ್ಗೆ ಇರೋದು ಹೆಂಗ್ ಗೊತ್ತಾಗುತ್ತೆ? ಫ್ಯಾಮಿಲಿ ಅದು ಫ್ಯಾಮಿಲಿ ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ಮೋದಿ ಇರೋದ್ರಿಂದ ಈ ದೇಶ ಉಳ್ದೈತೆ. ಇಲ್ಲಿದ್ರೆ ಈ ದೇಶನ ಕಾಂಗ್ರೆಸ್ ಅವ್ರು ಯಾವಾಗ್ಲೂ ಮಾರ್ಬಿಡ್ತಾ ಇದ್ರು. ಹಂಗಾರೆ 70 ವರ್ಷದಿಂದ ಯಾಕೆ ಮಾಡಿಲ್ಲ? ಇದೇ ಬ್ರಿಟಿಷ್ ಅವ್ರ ಮೋದಿ ಅವ್ರು ಕಾಲಿಡಕ್ಕಿಂತ ಮುಂಚೆ ಮಾರ್ಬಿಡ್ತಿದ್ರೇನೋ. ಕಾಲಿಟ್ರಲ್ಲ, ಮಾರಿಲ್ಲ. ಅಯ್ಯೋ ಮೇಡಮ್, ಮಾರಿಲ್ಲ ಅನ್ನೋದು ಮುಂದಕ್ಕೆ ಗೊತ್ತಾಗ್ತದೆ ಏನು ಅಂತ. ಈಗ ರಾಮ ಮಂದಿರ ಕಟ್ಟೋದಕ್ಕೆ ನಾವು ರಾಮನ್ನ ಮೋದಿಯವರಿಂದ ರಾಮನ್ ತಿಳ್ಕೊಂತಿಲ್ಲ. ಓಕೆನಾ? ನಿಮ್ಮಲ್ಲೂ ಸಿದ್ದರಾಮನ್ ದೇವಸ್ಥಾನ ಇದೆ. ಇದೆ ಮೇಡಮ್. ಯಾರು ಮೇಡಮ್ ಮೋದಿ ಕೇಳ್ಕೊಂಡು ರಾಮನ್ ದೀಪ ಹಚ್ತಿರೋರು ಯಾರಿದ್ದಾರೆ ಇವತ್ತು? ತೋರಿಸಿ. ಅವ್ರವ್ರ ಮನೇಲಿ ಅವ್ರವ್ರು ಹಚ್ತಾರೆ. ನಿಮ್ಗೆ ರಾಮ ಅವರು, ನಿಮಗೆ ಮಾಧ್ಯಮದವ್ರು ಕೇಳೋದು ರಾಮ ಅವರು ಮೋದಿ ಬಂದ್ಮೇಲೆ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ರಾಮ ಪೂಜೆ ಯಾರು ಮಾಡ್ತಿರ್ಲಿಲ್ವಾ? ಅಲ್ಲ, ರಾಮನ್ ದೇವಸ್ಥಾನ ಕಟ್ಟಿರ್ಲಿಲ್ಲ, ಕೋರ್ಟ್ ಅಲ್ಲಿ ಇತ್ತು, ಇವ್ರು ಬಂದ್ಮೇಲೆ ಎಲ್ಲ ಬಗೆಹರಿಸ್ಬಿಟ್ರು ಅಂತ. ಧರ್ಮ ಬಗ್ಗೆ ಕಟ್ಟಿರೋದು ನಮಗೂ ಭಕ್ತಿ ಇದೆ. ಎಲ್ಲಾ ಕಡೆ ನಾವು ಸಂಭ್ರಮ ಮಾಡಿದೀವಿ. ದೇವಸ್ಥಾನ ಕಟ್ಟಿದ್ರೆ ಮೇಡಮ್ ಪೂಜಾರಿ ಇಂಪ್ರೂವ್ ಆಯ್ತಾರೆ, ಅಲ್ಲಿ ಸ್ಥಳಕ್ಕಾಗುತ್ತೆ. ಅದೇ ಪಟ್ಲು 4 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಮಾಡಲಿ ಬಿಡಿ ಮೇಡಮ್. ಈಗ ಫ್ಲಡ್ ಆಯಿತು. ಫ್ಲಡ್ ಆದಾಗ ಎಲ್ರಿ ಮೇಡಮ್ ಬಂದಿರೋ ಮೋದಿ ಹೇಳಿ? ನಮ್ಮ ರಾಜ್ಯದಲ್ಲಿ ಹೇಳ್ತಾರಲ್ಲ, ಅವ್ರಿಗೇನು ಬರೀ ಕರ್ನಾಟಕ ಒಂದೇ? ನಾವು ಪಾಪ ಇಡೀ ದೇಶ ನೋಡ್ಕೋಬೇಕಪ್ಪ. ಅವ್ರಿಗೆ ಪಾಕಿಸ್ತಾನ ನೋಡ್ಕೋಬೇಕು, ಈ ಕಡೆ ಚೈನಾ ನೋಡ್ಕೋಬೇಕು, ಮತ್ತು ಇಡೀ ದೇಶದಲ್ಲಿರೋ ಎಲ್ಲಾ ರಾಜ್ಯಗಳನ್ನ ನೋಡ್ಕೋಬೇಕು. ಬರೀ ಕರ್ನಾಟಕಕ್ಕೆ ಬನ್ನಿ ಅಂದ್ರೆ ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ಮೇಡಮ್ ಕೆಲಸ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಅಷ್ಟು ಹೊತ್ತು ಯಾಕೆ ಮಾಡ್ಬೇಕು ಹಂಗಾರೆ ಕರ್ನಾಟಕಕ್ಕೆ? ಬಿಡ್ಬಿಡಿ ಹಂಗಾರೆ. ಯಾಕೆ ಮೋದಿ ಹೆಸರು ಹೇಳ್ಬೇಕು ಹಂಗಾರೆ? ಕರ್ನಾಟಕ ಒಂದೇನೇ ಇರೋದು ಮೋದಿ ಅನ್ನಕ್ಕೆ, ಬಿಡ್ಬಿಡಿ. ಅವ್ರಿಗಿರೋದು ಅವ್ರೊಬ್ರೆ. ಹಂಗ ಆಗಲ್ಲ ಮೇಡಮ್, ಹೇಳ್ತೀನಿ ಕೇಳಿ. ಮೋದಿಯವರು ನಿಮ್ಗೆ ಹೆಂಗ್ ಕಾಂಗ್ರೆಸ್ ಗ್ಯಾರಂಟಿಗಳು, ಹಂಗೆ ಅವ್ರಿಗೆ ಮೋದಿ ಗ್ಯಾರಂಟಿ. ಏನ್ ಮೋದಿ ಗ್ಯಾರಂಟಿ ಮೇಡಮ್? ಏನ್ ಮಾಡಿದಾರೆ ಹೇಳಿ ಮೇಡಮ್? 10 ವರ್ಷದಿಂದ ಏನ್ ಮೇಡಮ್ ಮಾಡಿದ್ದಾರೆ? ಮಾತೆತ್ರೆ ಹೈವೇಗಳು ಸಿಕ್ಕಾಪಟ್ಟೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಹೈವೇಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹೈವೇಗಳು ತಗೊಂಡು ಏನ್ ಮೇಡಮ್? ಬಹಿರ್ದೆಸೆ ಮುಕ್ತ ಶೌಚಾಲಯಗಳನ್ನ ಕಟ್ತಾ ಇದ್ದಾರೆ. ಮನೆ ಮನೆಗೂ ಹರ್ ಗರ್ ಜಲ್. ಯಾವ ಜಲ್ಲು ಇಲ್ಲ, ಏನು ಇಲ್ಲ ಮೇಡಮ್. ಬರೀ ತಲೆಗೆ ಜಲ್ ಹಾಕೊಬೇಕಷ್ಟೇ. ಮಾತೆತ್ರ ಇವರು ಒಂದು ಫೋಟೋ ಶೂಟ್ ಮಾಡೋದು ಬೇಕಾಗಿದೆ ಮೇಡಮ್ ನಮಗೆ. ಮೋದಿ ಅವ್ರಿಗೆ ಕಾಮನ್ ಆಗಿ ಹೇಳ್ತಾರೆ, ಒಂದು ಫೋಟೋ ಶೂಟು ಎಲ್ಲೇ ಹೋದ್ರು ನೀರೊಳಗಡೆ ಕ್ಯಾಮ್ರಾ, ಪ್ರತಿಯೊಂದು ಕ್ಯಾಮ್ರಾ ಎಲ್ಲದಕ್ಕೂ ಇದೆ. ಯಾವ ಥರ ಸ್ಕ್ರಿಪ್ಟೆಡ್ ಇಲ್ಲದೆ ಇವ್ರು ಏನಾರ ಒಂದು ದಿವಸ ಸ್ಕ್ರಿಪ್ಟೆಡ್ ಇಲ್ಲದೆ ಕೂತ್ಕೊಂಡು ಓಪನ್ ಆಗಿ ಹೇಳ್ತೀನಿ, ನಾವು ನಮಗೆ ಗ್ಯಾರಂಟಿ ಇರೋದ್ರಿಂದ ಹೇಳ್ತಾ ಇರೋದು. ಕೂತ್ಕೊಂಡು ವಿತೌಟ್ ಸ್ಕ್ರಿಪ್ಟು ಕೂತ್ಕೊಂಡು ಯಾರ್ಯಾರೀಗ ಎಕ್ಸಾಂಪಲ್ ಒಂದಷ್ಟು ಎಲ್ಲ ಮಾಧ್ಯಮದವ್ರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಲಿ. ಇದಕ್ಕಿಂತ ಮುಂಚೆ ಏನಾಗಿದೆ ಅಂತ ಕಾಂಗ್ರೆಸ್ ಅವ್ರು ಹಾಳು ಮಾಡಿದ್ರು ಅನ್ನೋದು ಸುಳ್ಳು ಮೇಡಮ್. ಬ್ರಿಟಿಷ್ ಅವರು ನಮ್ಗೆ ಅಂತ ಬಿಟ್ಟು ಹೋದಾಗ ಏನೂ ಇರಲಿಲ್ಲ. ಸಮ್ ಆಫ್ ಟ್ಯಾಂಕರ್ ಇತ್ತು, ಒಂದಷ್ಟು ಆರ್ಮಿ ಪವರ್ ಇತ್ತು. ಕಳೆದ 10 ವರ್ಷಕ್ಕಿಂತ ಈಗ ಎಕ್ಸಾಂಪಲ್ 2014ವರೆಗೂ ನಮ್ಮನ್ನ ಅಣುಬಾಂಬ್ ಆಗಿಲ್ವಾ ಹೇಳಿ ಮೇಡಮ್? ಇಸ್ರೋ ಬರಲಿಲ್ವಾ?
ಹಂಗಾರೆ 2014ವರೆಗೂ ನಮ್ಗೆ ಯಾರಿಗೂ 2G 4G ಏನು ಇರಲೇ ಇಲ್ವಾ? ಅವ್ರು ಬಂದಮೇಲೆ ಆಗಿದಾ? ಅವ್ರು ಬಂದಮೇಲೆ ಏನಾಗಿದ್ದು ಅಂದರೆ ಧರ್ಮ ನೆಟ್ಕಟ್ಟಿದ್ರು. ಈಗ ನಮಗೂ ಅಭಿಮಾನ ರಾಮನು, ಓಕೆನಾ? ಸಿದ್ದರಾಮಯ್ಯ ಹೆಸರು ರಾಮವ್ರು ಇದ್ದಾರೆ. ಇದು ಈ ದೇವಸ್ಥಾನ ಸಿದ್ದರಾಮಯ್ಯ ಹೆಸರು ದೇವಸ್ಥಾನ. ನಾನೊಬ್ಬ ಹಿಂದೂ, ಓಕೆನಾ? ಹಿಂದುಳಿದು ಹೊರಗೋದವನು. ನಮಗೂ ಧರ್ಮದ ಪ್ರೀತಿ ಇರಬೇಕು. ಹಂಗಂತ ಅಷ್ಟೊಂದು ಇರಬಾರ್ದು ಮೇಡಮ್. ನಮ್ಮ ಜನಗಳಿಗೆ ಅನುಕೂಲ ಆಗುವ ಕಾರ್ಯಕ್ರಮಗಳು ಮಾಡಬೇಕು. ಇಂದಿರಾ ಗಾಂಧಿ ಅವ್ರು ಮಾಡಿದ್ರು ನೋಡಿ, ಇವತ್ತು ಎಷ್ಟು ಫೋಟೋಗಳು ಮಾಡ್ತಿದ್ದಾರೆ. ಈಗ ನ್ಯೂಸಲ್ಲಿ ಇಂದಿರಾ ಗಾಂಧಿ ಮಾಡಿರೋದು ಗೊತ್ತಿಲ್ಲ, ಅವ್ರು ತಾತಿರು ಮುದ್ದಾತಿರೆಲ್ಲ ನೋಡಿ. ಈಗಲೂ ಬನ್ನಿ ಗರೀಬಿ ಸೈಟ್ ಅಂತ ಎಲ್ಲ ಊರಲ್ಲಿ ಯಾಕೆ ಮಾಡಿದ್ರು ಹೇಳಿ? ಗರೀಬಿ ಆಟ ಇದನ್ನೆಲ್ಲ ಸೈಟ್ ಕೊಟ್ಟಿದ್ದಾರೆ. 70 ವರ್ಷ ಕಾಂಗ್ರೆಸ್ ಅವ್ರು ಮುಳಿಸ್ಬಿಟ್ರು ಅಂದ್ರಲ್ಲ ಮೇಡಮ್. ಹಂಗಾರೆ ಇವರೆಲ್ಲ ಎಲ್ಲಿ ಹೋದ್ರು ಮೇಡಮ್? ಬ್ರಿಟಿಷ್ ಸ್ಕೂಲಲ್ಲಿ ಹೋಗೋದ್ರು ಮೇಡಮ್ ಇವರು? ಪ್ರೈವೇಟಲ್ಲಿ ಹೋದ್ರ ಮೇಡಮ್ ಇವರು? ಬ್ರಿಟಿಷರು ನಮ್ಮನ್ನು ಬಿಟ್ಟೋದಾಗ ಏನೂ ಇರಲಿಲ್ಲ ಮೇಡಮ್. ಇವತ್ತು ತಗೊಬಂದು ಆರ್ಥಿಕ ಸ್ಥಿತಿ 2014ವರೆಗೂ ಏನೂ ಆಗಿಲ್ವ? ಹಂಗಾರೆ IT ಹಬ್ ಆಗಿರಲಿಲ್ವಾ ಹೇಳಿ? SM ಕೃಷ್ಣ ಅವರು IT ಹಬ್ ಮಾಡಿದ್ರು. ಸಿದ್ದರಾಮಯ್ಯ ಅವರು ಬಂದು ಭಾಗ್ಯ ಕೊಟ್ಟರು. ಇವರೆಲ್ಲ ಹೇಳ್ತಾರೆ ಬಿಟ್ಟಿ ಭಾಗ್ಯ 1 ರೂಪಾಯಿ ಅಕ್ಕಿ ಬೇಕಂತ. ಮೇಡಮ್ ಹಂಗಾರೆ ಹೇಳೋರು JDS ಆಗಲಿ ಎಷ್ಟು ಭಾರತ ಹೇಳ್ತಾರಲ್ಲ ಬಿಟ್ಟಿ ಭಾಗ್ಯ ಅನ್ನೋರು ಯಾರು ಮೇಡಮ್ ಇವತ್ತು ಕಾಸು ಕೊಟ್ಬಿಟ್ಟು ಹೋಯ್ತವ್ರೆ ಹೇಳಿ ಮೇಡಮ್? ಬಿಟ್ಟಿ ಭಾಗ್ಯ ಬೇಡ ಅನ್ನೋ ಅಷ್ಟು ಸ್ವಾಭಿಮಾನ ಇರೋರು ಕೇಳಿ. ಯಾರು ಒಂದು ಲೇಡೀಸ್ ಅದು ಹೇಳಕ್ಕಷ್ಟೇ, ನಮ್ಗೇನ್ ಬೇಡ, ನಮ್ಮ ಹೆಂಗಸ್ರಿಗೆ ಬೇಡ, ನಮ್ಮ ಹೆಂಗಸರು ಓಡಾಡಲ್ಲ ಅಂತಾರೆ. ಹೇಳಿ ಓಡಾಡಲ್ಲ ಅಂದ್ಮೇಲೆ ಕೊಟ್ಬಿಡಿ ಬೇಡ ಅಲ್ಲ, ಓಡಾಡಲ್ಲ ಅಂತಾರೆ ಅಷ್ಟೇ. ಅದ್ರ ಬಗ್ಗೆ ನಾನ್ ಕಮೆಂಟ್ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಓಕೆ. ವೀಕ್ಷಕರೇ, ನಾವು ಮಂಡ್ಯ ತಾಲೂಕು ಹುಲಿವಾನ ಗ್ರಾಮದಲ್ಲಿದ್ದೀವಿ. ಒಂದಿಷ್ಟು ಈ ಒಂದು ಊರಿನ ಜನ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ಹೆಂಗಿದೆ ಸರ್ ಎಲೆಕ್ಷನ್? ಚೆನ್ನಾಗಿ ನಡೀತಾ ಇದೆ. ಸೊ ಇಲ್ಲಿ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಇಲ್ಲಿಯವರೇ ಅಂತಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಆಶ್ಚರ್ಯ ಆಗಿದೆಯಾ ನಿಮ್ಗೆ? ಆಶ್ಚರ್ಯ ಏನಿಲ್ಲ ಮೇಡಮ್. ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿರೋದೇ ಸತ್ಯ, ಅದು ಮಾಡಲೇಬೇಕು. ಯಾಕೆಂದ್ರೆ ನಮ್ಗೆ ಕುಮಾರಸ್ವಾಮಿ ಹೆಸರು ಹೇಳ್ಕಂದು ಯಾರ್ಯಾರಿಗೋ ಓಟ್ ಹಾಕಿದೀವಿ ನಾವು ಇಲ್ಲಿ. ಅಂತದ್ರಲ್ಲಿ ಈಗ ಆ ವ್ಯಕ್ತಿನಿಗೆ ಆ ಹೆಸರಿಗೆ ಓಟ್ ಹಾಕೋದು ಅಂತದ್ದು ಭಾಗ್ಯ ಬಂದಿರೋದು. ಇದು ಈ ಸತ್ ಮಾಡ್ಲೇಬೇಕು ಅಂತ ತೀರ್ಮಾನ ಮೇಡಮ್ ಅವರೇ. ಅಲ್ಲ, ಅವ್ರು ರಾಮನಗರದವರು, ಅವ್ರು ಹಾಸನದವರು, ಅವ್ರು ಮಂಡ್ಯಕ್ಕೆ ಬಂದಿದ್ದಾರೆ, ಇಲ್ಲಿ ಅವ್ರು ಅಲ್ಲ ಅಂತ ಎಲ್ಲ ಮಾತಾಡ್ತಾರಲ್ಲ ಸರ್, ಅದಕ್ಕೇನ್ ಹೇಳ್ತೀರಾ? ಮೇಡಮ್ ಅವರೇ, ಈಗ ಸಿದ್ದರಾಮಯ್ಯನವರು ನಿಂತಿರು ಅವ್ರ ಕ್ಷೇತ್ರದಲ್ಲಿ ಬಿಟ್ಟು ಬಳ್ಳಾರಿ ಹತ್ರ ಹೋಗಿ ಬಾದಾಮಿಲಿ ಯಾಕೆ ಹೋಗಿ ನಿಂತಿದ್ರು? ಅವ್ರ ಕ್ಷೇತ್ರ ಅಲ್ವಲ್ಲ, ಅಲ್ಲಿ ಗೆಲ್ಲಿಲ್ವ ಅವರು? ಆ ತರ ವ್ಯಕ್ತಿ ಎಲ್ಲಿ ಯಾರ್ರಿ, ಅವ್ರು ಯಾವ ಜಿಲ್ಲೆಯವ್ರು ಇರಲಿ, ಪರ್ಮಿಷನ್ ಇದೆ ನಿಂತ್ಕೊಳ್ಳೋಕೆ ಎಲ್ಲ. ಅಲ್ಲ, ಪರ್ಮಿಷನ್ ಇದೆ ಸರ್. ಈಗ ಅವರು ಚನ್ನಪಟ್ಟಣದ, ಇವಾಗ ಚನ್ನಪಟ್ಟಣದಲ್ಲಿ ಒಂದ್ ಕೆಲಸ ಮಾಡುವಂತ ವ್ಯಕ್ತಿ ಬೇಕು. ನಮ್ಗೆ ವ್ಯಕ್ತಿ ಎಲ್ಲಿ ಅನ್ನುವಂತ ಮುಖ್ಯ ಇಲ್ಲ, ಒಳ್ಳೆ ಕೆಲಸ ಆಗ್ಬೇಕು. ನೋಡಿ, ಈಗ 92 ರೀತಿ KRS ಅಲ್ಲಿ ನೀರಿತ್ತು. ಆ ನೀರನ್ನ ತಮಿಳ್ನಾಡಿಗರಿಸಿದ್ದಾರೆ. ನಾಮಕ ವ್ಯವಸ್ಥೆಗೆ ಈಗ ಹುಲಿಕೆರೆ ಈಗ ಸರ್ ತಮಿಳ್ನಾಡಿಗೆ ಎಲ್ಲಾ ಪಕ್ಷಗಳು ಅರ್ಸವೆ, ಆದ್ರೆ ರೈತರು ಕೊಡ್ಲಾರ್ದೆ ಅರ್ಸೋದಿದೆಯಲ್ಲ ಅದು ತಪ್ಪು. ಬರ್ತೀನಿ. 92 ಅಡಿ ನೀರಿದೆ. ನಮ್ಮ ಕರ್ನಾಟಕ ಕಾವೇರಿ ನೀರನ್ನ ಮಂಡ್ಯಕ್ಕೆ ಕರ್ಸ್ಬೋದಾಗಿತ್ತು. ನಾಮಕ ವ್ಯವಸ್ಥೆಗೆ ಕೆಲಸ ಮಾಡ್ತಾ ಇದೀವಿ ಅಂತ ತೋರಿಸಿ ಯಾವುದೇ ಕೆಲಸ ನಡೀತಾ ಇಲ್ಲ, ಒರಿಜಿನಲ್ ಕೆಲಸ ನಡೀತಾ. ನಾವು ಬೇಬಿ ಜಾತ್ರೆಗೆ ಮೊನ್ನೆ ಹೋಗಿದ್ವಿ, ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ. ಕೆಲಸ ನಾಮಕ ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಅವರು ರೈತರಿಗೆ ಉಪಯೋಗ ಮಾಡಿಲ್ಲ. 67 ಅಡಿ ನೀರಿದ್ದಾಗೂ ನಮಗೆ ನೀರು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಯುವಕರೆಲ್ಲ ಕೈ ಕಟ್ಕೊಂಡು ಕೆಲಸ ಇಲ್ಲದೆ ನಿಂತಿರ್ಬೇಕಂದ್ರೆ ಹೊಡಿತಾ ಇರೋ ಬೆಳೆ ಕಾರಣ. ನಮಗೆ ನೀರಿದ್ದಿದ್ರೆ ಕೆಲಸ ಮಾಡ್ಕೊಂಡು ಗದ್ದೆ ಹತ್ರ ಇರ್ತಾ ಇರ್ಬೇಕಾಯ್ತು ನಾವು. ಇವತ್ತು ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಗೆ ಸೂಕ್ತ ವ್ಯಕ್ತಿ, ಅವ್ರ ಹೆಸರಿಗೆ ಆಗ್ತಾ ಇದೆ. ಇವತ್ತು ಅವರೇ ನಿಂತಿದ್ದಾರೆ ಅಂದರೆ ಓಟೆಲ್ಲ ಕುಮಾರಸ್ವಾಮಿ ಅವ್ರಿಗೆ ನಡೀತದೆ. ಮತ್ತು ಅವ್ರು ಬಂದರೆ ನಮ್ಮ ಮಂಡ್ಯ ಉದ್ಧಾರ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ, ವಿಶ್ವಾಸ ನಮಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.